ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಧಾರ್ಮಿಕ ಕಾರ್ಯಕ್ರಮ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬೇಲೂರು ತಾಲೂಕು ಘಟಕದ ವತಿಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮವನ್ನು ಸಂಭ್ರಮ ಭಕ್ತಿ ಭಾವದಿಂದ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವು ಬೇಲೂರು ತಾಲೂಕಿನ ಸನ್ಯಾಸಿ ಹಳ್ಳಿಯಲ್ಲಿರುವ ಶ್ರೀ ಶನೇಶ್ವರ ಸಮುದಾಯ ಭವನದಲ್ಲಿ ನಡೆಯಿತು. ಬೆಳಗ್ಗೆಯಿಂದಲೇ ಭಕ್ತರ ಆಗಮನ ಆರಂಭವಾಗಿದ್ದು, ಪೂಜಾ ವಿಧಿವಿಧಾನಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಗ್ರಾಮಗಳ ಮಹಿಳೆಯರು, ಪುರುಷರು ಸೇರಿದಂತೆ ಸುಮಾರು 400ಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಿ ಪುಣ್ಯ ಲಾಭ ಪಡೆದರು. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಚೇತನ್ ಮರಿದೇವು ಶ್ರೀ ಕ್ಷೇತ್ರ ಕೋಡಿಮಠ ಬೆಕ್ಕೋಡು ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಸಾಮೂಹಿಕ ಪೂಜೆಗಳು ಮಾನವರಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುತ್ತವೆ. ಸತ್ಯನಾರಾಯಣ ಪೂಜೆ ಜೀವನದಲ್ಲಿ ಸತ್ಯ, ಧರ್ಮ ಮತ್ತು ನೀತಿಯ ಮಾರ್ಗದಲ್ಲಿ ನಡೆಯಲು ಪ್ರೇರಣೆಯನ್ನ ನೀಡುವ ಮಹತ್ವದ ಪೂಜೆ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ಶಾಂತಿ, ಏಕತೆ ಹಾಗೂ ನೈತಿಕ ಮೌಲ್ಯಗಳು ಬಲಪಡಿಸುತ್ತವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮೀಣ ಜನರ ಬದುಕಿಗೆ ಆಧ್ಯಾತ್ಮಿಕತೆಯ ಜೊತೆಗೆ ಸಾಮಾಜಿಕ ಜಾಗೃತಿ ನೀಡುವ ಕಾರ್ಯ ಮಾಡ್ತಾ ಇರೋದು ಶ್ಲಾಘನೀಯ ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶ್ರೀಯುತ ಚಟ್ನಹಳ್ಳಿ ಮಹೇಶ್ವರ ವಚನ ಕೃತಿ ರಚನಾಕಾರರು ಹಾಗೂ ಸಾಹಿತಿಗಳು ಪೂಜಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಸ್ತ್ರೀಶಕ್ತಿಗೆ ಪ್ರೋತ್ಸಾಹ ನೀಡುವಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹತ್ವದ ಪಾತ್ರ ವಹಿಸುತ್ತದೆ. ನಮ್ಮ ನೆಲದ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಶಕ್ತಿ ಸ್ತ್ರೀಯರಲ್ಲಿದೆ. ಅಂತಹ ಸ್ತ್ರೀ ಶಕ್ತಿಯನ್ನ ಸಂಘಟಿಸಿ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸುವ ಸತ್ಕಾರ್ಯವನ್ನ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಎಂದು ಹೇಳಿದರು. ಎಷ್ಟೇ ತಾಳ್ಮೆ ಈ ಜೀವಲೋಕದಲ್ಲಿ ಯಾರಿಗಾದ್ರೂ ಇದ್ರೆ ತಾಯಂದಿರಾದ ನಿಮಗೆ ಮಾತ್ರ, ಹೆಣ್ಣಿಗೆ ಮಾತ್ರ ಅಂತೇಳಿ ಒಪ್ಕೊಂತೀರಾ? ಯಾಕೆ ಹೇಳ್ತೀನಿ ಹೇಳಿ ನೋಡೋಣ. ಇಲ್ಲಿ ಪ್ರಾಯಶಃ ಎಲ್ಲ ತಾಯಂದಿರೇ ಇದ್ದೀರಾ. ಇದು ನಾವು ಗಂಡಸರು ಯೋಚನೆ ಮಾಡತಕ್ಕಂಥ ಸಂಗತಿ ಅಂತೇಳಿ ನಮಗೆ ನಾವು ಯೋಚನೆ ಮಾಡಬೇಕಾದಂಥ ಒಂದು ದೃಷ್ಟಾಂತ ನಿಮಗೆ ಕೊಡ್ತೀನಿ. ಒಂದು ಹೆಣ್ಣು ಗರ್ಭಿಣಿಯಾಗಿ ಬಸರಿಯಾಗಿ ಹೆರಿಗೆ ಆಗ್ತಾಳಲ್ಲ, ಆ ಹೆರಿಗೆ ನೋವಿನ ತಾಪ ಎಷ್ಟು ಅಂತಕ್ಕಂಥದ್ದು ಇದೆ ನಿಮಗೇನು ಹೇಳಬೇಕಾಗಿಲ್ಲ, ನಾವು ಗಂಡಸರು ಯೋಚನೆ ಮಾಡಬೇಕಾದ ಸಂಗತಿ ಅದು ಅಂತೇಳಿ. ಡಾಕ್ಟರ್ PM ಹೆಗ್ಡೆ ಅಂತೇಳಿ ಮಾಹಿ ಯೂನಿವರ್ಸಿಟಿ ಪ್ರೊಫೆಸರ್, ನೀವೆಲ್ಲ ಕೇಳಿ ಟಿ ವಿಲೆಲ್ಲ ನೋಡಿರ್ತೀರಾ. ನಾನು ಅವರು ಸುಮಾರು ಸೇರುವ ಸಭೆಗಳಲ್ಲಿ ಭಾಗವಹಿಸ್ತೀವಿ. ಅವರೊಂದು ಅದ್ಭುತವಾದ ಲೇಖನ ಬರುತ್ತಾರೆ. ಯಾಕೆ ಈ ತಾಯಿನ ಭೂಮಿಗೆ ಹೋಲಿಸ್ತಾರೆ ಅಂದರೆ, ಆ ತಾಯ್ತನದ ಸಾಕ್ಷಾತ್ಕಾರಕ್ಕೆ ಎಷ್ಟೆಲ್ಲ ತ್ಯಾಗ ಮಾಡ್ತಾಳೆ, ಏನೆಲ್ಲ ನೋವನ್ನು ಅನುಭವಿಸ್ತಾಳೆ ಅಂದರೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಮಂಜುಳಾ TR ಅವರು, ಹಾಗೆಯೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವೇಗೌಡ, ಶ್ರೀಮತಿ D ಕಲ್ಪನಾ ಚನ್ನಕೇಶವ, ಅಧ್ಯಕ್ಷರು ಸತ್ಯನಾರಾಯಣ ಪೂಜಾ ಸಮಿತಿ ಅರೇಹಳ್ಳಿ, ಪುನೀತ್ S ಸಮಾಜ ಸೇವಕರು, ಭಕ್ತಾದಿಗಳು, ಸಾರ್ವಜನಿಕರು ಸೇರಿದಂತೆ ಇತರರು ಹಾಜರಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಪ್ರಸಾದ ವಿನಿಯೋಗ ನಡೆಯಿತು. ಶಾಂತಿ, ಸೌಹಾರ್ದತೆ ಮತ್ತು ಭಕ್ತಿ ಭಾವದೊಂದಿಗೆ ನಡೆದ ಈ ಧಾರ್ಮಿಕ ಕಾರ್ಯಕ್ರಮವು ಜರುಗಿತು.